ಸರ್ಕಾರಕ್ಕೆ 2.5 ವರ್ಷ ಕುರ್ಚಿಗಾಗಿ ಸಂಘರ್ಷ ನಡೀತಾ ಇದೆ. ದೆಹಲಿಗೆ ಡಿಕೆಶಿ ಬಣ ಎಂಟ್ರಿ ಕೊಟ್ಟರೆ ಕಾಂಗ್ರೆಸ್ ನಾಯಕರೊಳಗೆ ಕದನ ನಡೀತಾ ಇದೆ. ದೆಹಲಿಗೆ ಹೋದ್ರೆ ಏನೂ ಆಗಲ್ಲ ಅಂತ ಅಂದ ಸಿಎಂ ಆಪ್ತರು, ಶಾಸಕರು ಸಂಖ್ಯಾಬಲ ಇದ್ರೆ ಸಿಎಂ ಆಗಲ್ಲ. ಡಿಕೆಶಿ ಬಣದಿಂದ ಬಹಳಷ್ಟು ದೊಡ್ಡ ಮಟ್ಟದ ಹೇಳಿಕೆಯನ್ನು ಬರ್ತಾ ಇದೆ. ಡಿಕೆ ಬಣದಿಂದ ಪ್ರೆಷರ್ ಪಾಲಿಟಿಕ್ಸ್ ಈಗಾಗಲೇ ಶುರುವಾಗಿದೆ. ಸಿದ್ದು ಸೇನೆಯ ಪ್ರತಿತಂತ್ರದ ಗುಂಪುಗಾರಿಕೆ ನಡೀತಾ ಇದೆ. ಈಗಾಗಲೇ ನಾನೇ ಸಿಎಂ ಎಂದ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ವಿಚಾರವಾಗಿ ನಾಯಕರ ನಡುವೆ ತಿಕ್ಕಾಟ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರಿಗೆ ಉಭಯ ಸಂಕಟ ಈಗಾಗಲೇ ಶುರುವಾಗಿದೆ. ಒಂದ್ ಕಡೆಗೆ ಡಿಕೆ ಶಿವಕುಮಾರ್ ಬಣ, ಮತ್ತೊಂದು ಕಡೆಗೆ ಸಿದ್ದರಾಮಯ್ಯ ಬಣದಿಂದ ತನ್ನದೇ ಆದಂತಹ ರಣತಂತ್ರಗಳನ್ನು ಹೇಳಲಾಗ್ತಾ ಇದೆ. ಈ ಇಬ್ಬರ ನಡುವೆ ಹೈಕಮಾಂಡ್ ನಾಯಕರಿಗೆ ಈಗ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಂಕಟ ಶುರುವಾಗಿರೋದಂತೂ ಸತ್ಯ. ನಿನ್ನೆ ತಡರಾತ್ರಿಯಿಂದನೂ ಸಹ ಡಿಕೆ ಶಿವಕುಮಾರ್ ಬಣ ದೆಹಲಿಗೆ ಎಂಟ್ರಿಯನ್ನ ಕೊಟ್ಟಿದೆ. ಬಹಳಷ್ಟು ಜನ ಶಾಸಕರು ದೆಹಲಿಗೆ ಎಂಟ್ರಿಯನ್ನ ಕೊಟ್ಟು ಅಲ್ಲಿರುವಂತಹ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶವನ್ನ ಕೇಳಿದ್ರು. ಅದರಂತೆ ಕೆಲ ನಾಯಕರನ್ನ ಭೇಟಿ ಮಾಡುವಂತಹ ಕೆಲಸಗಳನ್ನ ಸಹಿತ ಈಗಾಗಲೇ ಮಾಡಿದ್ದಾರೆ. ಒಂದು ಕಡೆಗೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಬಣ ಸುಮಾರು 6 ರಿಂದ 8 ಜನ ಶಾಸಕರು ದೆಹಲಿಯಲ್ಲೇ ಬೀಡು ಬಿಟ್ಟು ಅವ್ರನ್ನ ಏನಂದ್ರೆ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಮೇಲೆ ತಡರಾತ್ರಿಯೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಅದಾದ್ಮೇಲೆ ಮೊದಲ ಹಂತದಲ್ಲಿ ಸಕ್ಸಸ್ ಆಗೋದಿಲ್ಲ. ಅದಾದ್ಮೇಲೆ ರಾತ್ರಿ 9:30 ಸುಮಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ತೆರಳಿ ಅಲ್ಲಿರುವಂತಹ ನಾಯಕರನ್ನ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದಾದ್ಮೇಲೆ ಅವರಿಗೆ ಅವಕಾಶ ಸಿಗುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದ ಮುಂಭಾಗದಲ್ಲಿ, ಅಂದ್ರೆ ನೀವು ಗೇಟ್ ಒಳಗಡೆ ಎಂಟ್ರಿ ಆದ ತಕ್ಷಣವೇ ಅಲ್ಲಿ ಒಂದು ಗಾರ್ಡನ್ ಇದೆ. ಗಾರ್ಡನ್ ಮುಂಭಾಗದಲ್ಲಿ ನಿಲ್ಸ್ಕೊಂಡೇನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಾರೆ, ಯಾವುದೇ ಕಾರಣಕ್ಕೂ ಸಹ ಬಡ ರಾಜಕೀಯ ಮಾಡೋದು ಬೇಡ, ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಸಂಘರ್ಷ ಮಾಡೋದು ಬೇಡ, ಹೈಕಮಾಂಡ್ ಎಲ್ಲವೂ ಸಹಿತ ನಿರ್ಧಾರವನ್ನು ಕೈಗೊಳ್ಳುತ್ತೆ, ನೀವು ಹೊರಟು ಬಿಡಿ ಅಂತ ಹೇಳ್ತಾರೆ ರಾತ್ರಿ. ಅದಾದ ಮೇಲೆ ಮನೆ ಒಳಗಡೆನೂ ಸಹಿತ ಹೋಗದೇನೆ ಹೊರಗಡೆನೆ ನಿಲ್ಸ್ಕೊಂಡು ನಾಯಕರನ್ನ ಮಾತನಾಡಿಸಿ ಹೊರಗಡೆ ಕಳಿಸಿಬಿಡ್ತಾರೆ. ಅಷ್ಟಾದರೂ ಸಹ ಡಿ.ಕೆ. ಶಿವಕುಮಾರ್ ಪರವಾಗಿರ್ತಕ್ಕಂತಹ ಶಾಸಕರು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಮತ್ತೆ ರಾತ್ರಿಯಲ್ಲೇ ಸ್ಟೇ ಆಗ್ತಾರೆ, ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ. ಅದಾದ ಮೇಲೆ ಬೆಳಿಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು 8:30ಕ್ಕೆ ಬೆಂಗಳೂರಿಗೆ ಬರಬೇಕಿತ್ತು. ಅವರು ದೆಹಲಿಯಿಂದ ಲೆಕ್ಕಾಚಾರದ ಪ್ರಕಾರ ಬೆಳಗ್ಗೆ 8:30ಕ್ಕೆ ಹೊರಟು 11:20ಕ್ಕೆಲ್ಲ ಏನಂದ್ರೆ ಬೆಂಗಳೂರಿಗೆ ಬಂದು ಇಲ್ಲಿ ನಾಯಕರಿಗೆ ಭೇಟಿ ಮಾಡಬೇಕಿತ್ತು. ಆದರೆ ಯಾವಾಗ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರುಗಳು ನಾವು ಭೇಟಿ ಮಾಡಲೇಬೇಕು, ನಿಮ್ಮನ್ನ ಮಾತಾಡಿಸಲೇಬೇಕು, ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಲೇಬೇಕು ಅಂತ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದರ ತೀವ್ರತೆ ಅರ್ಥ ಆಗುತ್ತೆ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಕಳೆದ 2.5 ವರ್ಷದಿಂದ ಸರ್ಕಾರ ಯಾವಾಗ ರಚನೆ ಆಯ್ತಲ್ಲ 2023ರಲ್ಲಿ, ಆವಾಗಿಂದ ಇಲ್ಲಿಯವರೆಗೆ ಯಾವುದೇ ಕಾರಣಕ್ಕೂ ಸಹ ಈ ರೀತಿಯಾದಂತಹ ಬಣ ರಾಜಕೀಯ ಇರ್ತಿರ್ಲಿಲ್ಲ. ಯಾವೊಬ್ಬ ಶಾಸಕರು, ಯಾವೊಬ್ಬ ಸಚಿವರು ಸಹ ಹೋಗಿ ನಾಯಕರ ಪರವಾಗಿ ಬ್ಯಾಟಿಂಗ್ ಬೀಸಿರುವಂತಹ ಉದಾಹರಣೆನೇ ಇರಲಿಲ್ಲ. ಸ್ವತಃ ತಮ್ಮ ಸಚಿವ ಸ್ಥಾನಕ್ಕಾಗೂ ಸಹ ಕೆಲವೊಬ್ಬ ಬೆಳೆರಣಿಕೆ ಶಾಸಕರು ಮಾತ್ರ ದೆಹಲಿಗೆ ಹೋದ್ರೂ ಸಹ ಅಲ್ಲಿ ಈ ರೀತಿಯಾದಂತಹ ಪ್ರೆಷರ್ ಪಾಲಿಟಿಕ್ಸ್ ಅನ್ನ ಮಾಡಿರಲಿಲ್ಲ. ಆದರೆ ಈಗ ಒಬ್ಬ ನಾಯಕನ ಪರವಾಗಿ, ಅಂದ್ರೆ ಡಿ.ಕೆ. ಶಿವಕುಮಾರ್ ಪರವಾಗಿ ಪ್ರೆಷರ್ ಪಾಲಿಟಿಕ್ಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದರ ತೀವ್ರತೆ ಅರ್ಥ ಆಗುತ್ತೆ. ತೀವ್ರತೆ ಅರ್ಥ ಆಗಿರುವಂತಹ ಕಾರಣಕ್ಕಾಗಿ ಒಬ್ಬೊಬ್ಬ ಶಾಸಕರನ್ನ ಕರೆದು ಮಾತನಾಡಿಸುವಂತಹ ಕೆಲಸವನ್ನ ಮಾಡಿದ್ರು. ಈಗ ತಾನೇ ಕೇವಲ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಹೊಸಕೋಟೆಯ ಶಾಸಕರಾಗಿರ್ತಕ್ಕಂತಹ ಶರತ್ ಬಚ್ಚೇಗೌಡರನ್ನ ಕರೆದು ಮಾತನಾಡಿಸುವಂತಹ ಕೆಲಸವನ್ನ ಮಾಡಿದ್ರು. ಅವ್ರ ಜೊತೆಗೆ ಮಾತನಾಡಿ ಈಗ ಅವರು ದೆಹಲಿಯಿಂದ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.